ಬಟ್ ಎಷ್ಟೇ ಆದ್ರೂ ಸತ್ಯ ಸುಳ್ಳಾಗಲ್ಲ ಅಲ್ವಾ? ಸತ್ಯನಾ? ಏನು ಹೇಳ್ತಾ ಇದ್ದೀರಾ? ನಿಮ್ ಹಾಗೆ ನಿಮ್ ಈಗೋನು ತುಂಬಾ ಹೆವಿ. ಹೆವಿನಾ? ಮತ್ತೆ ನನ್ನನ್ನು ತಡಿಯಂತ ಇದ್ದೀರಾ? ನನಗದರ ಅವಶ್ಯಕತೆ ಇಲ್ಲ ಮಿಸ್ಟರ್. ನೀವು ಸತ್ಯ ತಿಳ್ಕೊಳ್ಬೇಕಾ? ಕೇಳಿಸ್ಕೊಳ್ಳಿ, ನೀವು ಖಂಡಿತ ಸ್ಲಿಮ್ ಅಂತೂ ಅಲ್ಲ. ಇನ್ನೊಂದು ಮಾತು ನಿಮ್ಮ ಪಾಯಿಂಟ್ ಬಂದ್ರೆ ನಾನು You're just unbelievable. And you are unimaginable. ಬಟ್ ಒಂದು ವಿಷಯ ಮಿಸ್ಟರ್, ನೀವು ಫೋನಲ್ಲಿ ಎಷ್ಟು ಇರಿಟೇಟಿಂಗ್ ಆಗಿ ಮಾತಾಡ್ತಿದ್ದೀರಾ, ಲೈವ್ ಅಲ್ಲಿ ಅದಕ್ಕಿಂತ ಇರಿಟೇಟಿಂಗ್ ಆಗಿದ್ದೀರಾ. You god damn it. Oh yes, damn it, damn it, damn it. Shit. ಇಂಥ ಹುಡುಗಿ ಜೊತೆ ನಾನು ಹ್ಯಾಕ್ ಡೀಲ್ ಮಾಡ್ದೆ? Calm down. ದೇವ್ರೆ, 100% ಕೆಜಿ ಗಟ್ಲೆ ಕೊಬ್ಬಿದೆ ಇವನ್ಗೆ. ಇವ್ನು ಮಾತಾಡ್ತಿರೋದು ನೋಡಿದ್ರೆ ಮದ್ವೆ ಸಂಬಂಧ ಬೆಳೆಸೋ ತರ ಮಾತಾಡ್ತಿದ್ದಾನೆ. ದುಡ್ಡಿದೆ ಅಂತ ಕೊಬ್ಬು. ಜೀವ ಬೇರೆ, ಇವನು ಬೇರೆ ಹುಡುಗಿ. ಇಷ್ಟಾದ್ರೂ ನನ್ನ ಅಲ್ವಾ? ನನ್ನ ಖುಷಿಗೆ ಯಾವತ್ತೂ ಅಡ್ಡಿ ಬರಲ್ಲ. ಒಪ್ಕೊಂಡ. Getting married. No. ನಾನು ಹೀಗೆ ಜಗಳ ಆಡ್ತಾ ಇದ್ರೆ ನನ್ನ ತಂಗಿ ಮದುವೆ ಹೇಗೆ ಮಾಡೋದು? ಭೂಮಿ, ಇಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ರಿಲ್ಯಾಕ್ಸ್. ತಾಳ್ಮೆ ಭೂಮಿ, ತಾಳ್ಮೆ. ಬೇಡ, ಯಾಕೋ ಇಲ್ಲಿ ವಾಸ್ತುನೇ ಸರಿ ಇಲ್ಲ. ಕೂಲ್. ಹಲೋ ಭೂಮಿಕಾ, ಪ್ಲೀಸ್ ಲಿಸನ್ ಟು ಮೀ. ಫೋನ್ ಕಟ್ ಮಾಡಬೇಡಿ. ಲಿಸನ್ ಟು ಮೀ ಪ್ಲೀಸ್. ನೋಡಿ, ಕೆಲವು ದಿವಸಗಳಿಂದ ನಮ್ಮಿಬ್ಬರ ನಡುವೆ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದೆ. ಆ ಕಾರಣಕ್ಕೆ ಚಿಕ್ಕ ವಿಷಯಕ್ಕೂ ಜಗಳ ಆಗ್ತಾ ಇದೆ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್. ಇಲ್ಲಿವರೆಗೂ ಏನೇನಾಗಿದೆಯೋ ಅದೆಲ್ಲದಕ್ಕೂ ನಾನು ಸಾರಿ ಕೇಳೋದಕ್ಕೆ ರೆಡಿ ಇದ್ದೀನಿ. ಐ ವಾಂಟ್ ಟು ಅಪಾಲಜೈಸ್ ಆ್ಯಂಡ್ ಐ ಆಮ್ ಸಾರಿ. ಇಷ್ಟೊತ್ತಿಲ್ಲದೆ ಇರೋ ತಾಳ್ಮೆ, ಪೇಷನ್ಸು ಇವನ್ಗೆ ಎಲ್ಲಿಂದ ಬಂತು? ನಾನು ಯೋಗ ಮಾಡಿ ಕೂಲ್ ಆದೆ, ಇವನು ಯೋಗ ಮಾಡೋ ಅಂತಾರ ಅಂತೂ ಅನ್ಸಲ್ಲ. ನನಗೇನು, ನನಗೆ ಸಾರಿ ಹೇಳಿದ್ನಲ್ಲ ಅಷ್ಟು ಸಾಕು. ಭೂಮಿಕಾ, ನಾವಿಬ್ರು ಮೀಟ್ ಮಾಡ್ಬೋದಾ? ನಾನು ಸ್ವಲ್ಪ ಮಾತಾಡಬೇಕು. ಇದು ನನ್ನ ತಂಗಿ ಲೈಫ್ ವಿಷಯ. ನಾನು ನನ್ನ ತಂಗಿ ತುಂಬ ಪ್ರೀತಿಸ್ತೀನಿ. ಭವಿಷ್ಯವಾಣಿ, ಭಗವಂತನ ಅನುಗ್ರಹ. ಹಾಯ್ ಹಲೋ ನಮಸ್ಕಾರ. ನೀವ್ ಕೇಳ್ತಾ ಇದೀರಾ ಮಸ್ತ್ ಮಿರ್ಚಿ 93 FM ದಿನ ಭವಿಷ್ಯವನ್ನ. ಈಗ ಸಿಂಹರಾಶಿ. ಓ ಗೌತಮ್, ಸರಿಯಾಗಿ ಕೇಳಿಸ್ಕೊ. ಇವತ್ತು ಇದರ ಅವಶ್ಯಕತೆ ತುಂಬಾ ಇದೆ. ಸಿಂಹರಾಶಿಯವರು ಎಷ್ಟೇ ಒಳ್ಳೆಯವರಾದ್ರೂ ಸ್ವಲ್ಪ ಜಾಗೃತೆಯಿಂದ ಇರೋದು ಉತ್ತಮ. ನಿಮ್ಮ ಮಾತು ಮತ್ತು ಕೋಪ ಎರಡೂ ನಿಮ್ಮ ಹಿಡಿತದಲ್ಲಿರಬೇಕು. ಹಿಡಿತದಲ್ಲಿ ಹೇಗಿರುತ್ತೆ? ಅವಳ ಮುಖ ನೋಡಿದ್ರೆ ಕಂಟ್ರೋಲ್ ತಪ್ಪೋಗುತ್ತೆ. ನೀವಿವತ್ತು ತಾಳ್ಮೆಯಿಂದ ಇಲ್ಲದಿದ್ರೆ ವಾದ ವಿವಾದಗಳಾಗುತ್ತೆ. ಪ್ರಳಯ, ಭೂಕಂಪ ಆಗೋ ಸಾಧ್ಯತೆಗಳಿವೆ. ಪ್ರಳಯ ಅಂತೂ ಆಗೇ ಆಗುತ್ತೆ. ಸಿಕ್ಕಿರೋದೇ ಪ್ರಳಯ ಅಂತಕ್ಕೆ ಅಲ್ವಾ ಕುಮಾರ್? ಹಾಗಾಗಿ ನೀವು ಮಾಡಬೇಕಾಗಿರೋ ಪರಿಹಾರ ಏನಂದ್ರೆ, ಮೇಡಮ್, ಆದ್ರೂ ಬೆಂಗಳೂರು ಸಿಕ್ಕಾಪಟ್ಟೆ ಟ್ರಾಫಿಕ್ ಅಲ್ವಾ? ಹೋಗ್ಲಿ ಬಿಡಿ ಮೇಡಮ್, ಒಂದ್ ಸಾಂಗ್ ಹಾಕ್ಲಾ? ಅರ್ಥ ಆಯ್ತು ಬಿಡಿ. ವಿಧಿ ಬರಹ ಎಂತ ಬೇಕಂದ್ರೆ ಹಾಡ್ ಹಾಕಿ, ನೀವ್ ಹಾಡ್ಬೇಡಿ. ಓಹೋ, ನಿಮ್ಗೆ ಈ ಸಾಂಗು ಇಷ್ಟ ಆಗಿಲ್ಲ ಅನ್ಸುತ್ತೆ. ಬೇರೆ ಸಾಂಗ್ ಹಾಡ್ತೀನಿ ಬಿಡಿ. ದಯವಿಟ್ಟು ನೀವ್ ಹಾಡ್ಲೇಬೇಡಿ ಅಂತಿರೋದು ನಾನು. ಕಲೆನ ತುಳಿತಾ ಇದ್ದೀರಾ ಮೇಡಮ್ ನೀವು. ಕಲೆಗಿಷ್ಟನಾ ಬೆಲೆ? ಅಣ್ಣ, ಮ್ಯಾಗ್ಝಿನ್ ತಗೊಳ್ಳಿ ಅಕ್ಕ.
ಮೇಡಮ್ ಮೂಡ್ ಸರಿ ಇಲ್ಲ, ಹೋಗು. ಏ ಸುಮ್ನಿರಿ ಅಣ್ಣ. ಅಕ್ಕ ನೋಡಕ್ ಒಳ್ಳೆ ಎಜುಕೇಟೆಡ್ ತರ ಇದ್ದೀರಾ, ಪ್ಲೀಸ್ ತಗೊಳ್ಳಿ ಅಕ್ಕ. ಅಬ್ಬಾ, ಬಡ್ಡಿ ಮಗ ಏನು ಮಾರ್ಕೆಟಿಂಗ್ ಮಾಡ್ತಾನೆ. ಅಕ್ಕ ನಿನ್ನೆ ಬಂದಿರೋ ಬಿಸ್ನೆಸ್ ಮ್ಯಾಗ್ಝಿನ್ ಅಕ್ಕ, ಪ್ಲೀಸ್ ತಗೊಳ್ಳಿ ಅಕ್ಕ. ಬರೀ 150 ರೂಪಾಯಿ ಅಕ್ಕ. ಓ 150 ರೂಪಾಯಿ ಅಷ್ಟೇನಾ? ಚೂರು ಕಮ್ಮಿ ಆಗಿಲ್ಲ? ಅಕ್ಕ ನೀವು ಈ ಮ್ಯಾಗ್ಝಿನ್ ತಗೊಂಡ್ರೆ ನನ್ನ ಕಾಲೇಜ್ ಫೀಸ್ ಕಟ್ಟಕ್ಕೆ ಯೂಸ್ ಆಗುತ್ತಕ್ಕ, ಪ್ಲೀಸ್ ತಗೊಳ್ಳಿ ಅಕ್ಕ. ಅಬ್ಬಾ, ಕರುಣಾ ರಸ ಕಿತ್ಕ ಬರ್ತದೆ. ಗೌತಮ್, ಅವ್ರ ಮನೆಗೆ ಹೋಗಿ ಮೀಟ್ ಮಾಡ್ಬೇಕಾ? ಹೊರಗಡೆ ಎಲ್ಲಾದ್ರೂ ಮೀಟ್ ಮಾಡಿದ್ರೆ ಆಗಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ದಮ್ಮ. ಆದರೆ ಮಹಿಮಾ ಮದುವೆ ಆಗಿ ಹೋಗೋ ಮನೇನ ಒಂದ್ಸತಿ ನೋಡ್ಕೊಂಬರೋದು ಬೆಟರ್ ಅಲ್ವಾ? ನೀನು ಹೇಳೋದು ಸರಿನೇ. ನಾಳೆ ಎಷ್ಟು ಗಂಟೆಗೆ ಹೋಗ್ಬೇಕು? 12 ಗಂಟೆ. ಅಷ್ಟು ಬೇಗ ಹೋಗ್ಬೇಕಾ? ಮಾಮ್ ಬಾಯ್. ಮಾಮ್ ಬಿಗ್ ಬ್ರದರ್ ಬಾಯ್ ಬಾಯ್. ಜೈ, ಹಾ? 1 ನಿಮಿಷ. ಎಸ್ ನಿನ್ಗೊಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸ್. ಏನದು? ಗೌತಮ್ ಹೋಗಿ ಹುಡುಗನ ಅಕ್ಕನ ಹತ್ರ ಮಾತಾಡಿದ್ದಾನೆ. ಅವ್ರ ಮದ್ವೆಗೆ ಓಕೆ ಅಂದಿದ್ದಾರೆ. ಓಕೆನೇ ಆಗೋಯ್ತಾ? ಸೂಪರ್ ಮಾಮ್. ಓಕೆ ಆಯ್ತು ಅಂದ್ರೆ ಮದುವೆ ಫಿಕ್ಸ್ ಆಯ್ತು ಅಂತಲ್ಲ. ನಾಳೆ ಅವ್ರ ಮನೆಗೆ ಹೋಗಿ ಮದುವೆ ಮಾತುಕತೆ ಆಡಬೇಕು, ಡಿಸೈಡ್ ಮಾಡಬೇಕು. ಓಕೆ, ಆಲ್ ದ ಬೆಸ್ಟ್. ನಾಳೆ ನೀವೇ ಹೋಗ್ಬಿಟ್ಟು ಎಲ್ಲ ಸೆಟ್ ಮಾಡ್ಬಿಡಿ. ಬಾಯ್ 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 ಬಾಯ್. ಜೈ, ಎಸ್ ಮಾಮ್. ನಾಳೆ ನೀನ್ ಬರಲ್ವಾ? ನಾನು ಇಲ್ಲ ಮಾಮ್, ನನ್ನ ಕೈಲಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ನಾಳೆ ಏನೂ ಕೆಲಸ ಇಟ್ಕೋಬೇಡ. ಮಾಮ್ ಪ್ಲೀಸ್, ಅದು ಕಾಲೇಜ್ ರಿಯೂನಿಯನ್ ಇದೆ, ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ತಾ ಇದೀವಿ. ಐ ಕಾಂಟ್ ಮೇಕ್ ಇಟ್ ಮಾಮ್, ಸಾರಿ ಮಾಮ್ ಪ್ಲೀಸ್. ಜೈ, ನಾಳೆ ನಾವು ಹೋಗ್ತಾ ಇರೋದು ಮದುವೆ ವಿಷಯ ಮಾತಾಡೋದಕ್ಕೆ. ನಿನ್ ಸ್ವಂತ ತಂಗಿ ಮದುವೆಗಿಂತ ರಿಯೂನಿಯನ್ ಮುಖ್ಯನಾ? ಮಾಮ್ ಪ್ಲೀಸ್. ನಮ್ಮ ಬಿಗ್ ಬ್ರದರ್ಗೆ ಇರೋ ಎಕ್ಸ್ಪೀರಿಯನ್ಸ್ಗೆ, ಟ್ಯಾಲೆಂಟ್ಗೆ ಯಾವುದೇ ಇಶ್ಯೂ ಆದ್ರೂ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಾಲ್ವ್ ಆಗ್ಬಿಡುತ್ತೆ, ಗೊತ್ತಾ ಮಾಮ್? ಬಿಗ್ ಬ್ರೋ, ಕಾಲೇಜ್ ರಿಯೂನಿಯನ್ ತುಂಬಾ ವರ್ಷ ಆದ್ಮೇಲೆ ಹಳೆ ಫ್ರೆಂಡ್ಸ್ ಎಲ್ಲ ಸೇರ್ತಿದೀವಿ. ಹೋಗದೆ ಮಿಸ್ ಮಾಡ್ಕೊಳಕ್ ಆಗಲ್ಲ ಬ್ರದರ್, ಪ್ಲೀಸ್ ಬ್ರದರ್ ಪ್ಲೀಸ್. ಅಮ್ಮ, ಅವ್ನು ಹೋಗ್ಲಿ. ಇನ್ನೇನಾಯ್ತಲ್ಲ. ಬಿಗ್ ಬ್ರದರ್, ಲವ್ ಯು ಸೋ ಮಚ್, ಥ್ಯಾಂಕ್ ಯು. ಬಾಯ್ ಮಾಮ್, ಬಾಯ್ ಬಾಯ್ ಬಾಯ್. ಜೈ, ಬಾಯ್. ಜೈ, ಸಿ ಯು ಮಾಮ್, ಸಿ ಯು, ಲವ್ ಯು, ಬಾಯ್ ಬಾಯ್ ಬಾಯ್. ಇಷ್ಟು ಬೇಜವಾಬ್ದಾರಿ ಇದ್ರೆ ಮುಂದೆ ಏನಾಗ್ತಾನೋ? ಹೋಗ್ಲಿ ಬಿಡಿ ಅಮ್ಮ, ಮುಂದೆ ಅವನೇ ಜವಾಬ್ದಾರಿ ಕಲಿತಾನೆ. ಗೌತಮ್, ನೀನ್ ಎಲ್ರನ್ನೂ ತುಂಬಾ ಮುದ್ದು ಮಾಡ್ತಾ ಇದೀಯ. ಇಟ್ಸ್ ಓಕೆ ಅಮ್ಮ. ಓಕೆ, ನನಗೂ ತುಂಬಾ ಕೆಲಸ ಇದೆ. ಡಿಸೈನರ್ಗೆ ಹೇಳ್ಬೇಕು, ಬ್ಯೂಟಿಷಿಯನ್ಗೆ ಹೇಳ್ಬೇಕು. ನಮ್ಮ ಅಶ್ವಿನಿಗೆ ಫೋನ್ ಮಾಡಿ ಅರುಣ್ನ ಕರ್ಕೊಂಡು ಇವತ್ತೇ ಮನೆಗೆ ಬಾ ಅಂತ ಹೇಳ್ಬೇಕು. ಸೋ ಮಚ್. ಇದೆಲ್ಲ ನೀನ್ ಮನ್ಸ್ ಮಾಡಿದ್ರಿಂದಾನೇ ಆಗಿದ್ದು. ನಿನ್ನಂತ ಅಣ್ಣ ಇಲ್ಲ ಅಂತಿದ್ರೆ ನಾನು ತುಂಬಾ ಕಷ್ಟ ಪಡ್ತಾ ಇದ್ದೆ. ಯು ಆರ್ ಮೈ ಗಾಡ್ ಗಿಫ್ಟ್ ಅಂಡ್ ಐ ಆಮ್ ಸೋ ಬ್ಲೆಸ್ಡ್ ಟು ಹ್ಯಾವ್ ಯು ಇನ್ ಮೈ ಲೈಫ್. ವಿಶ್ ಮಿ ಅಣ್ಣ. ನನ್ನ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರುತ್ತೆ ಪುಟ್ಟ. Yes, I know. ಅಪ್ಪಿ, ಜೀವ, ಯಾರಾದ್ರೂ ನೋಡಿ, ನಾನು ಅಡಿಗೆ ಮಾಡ್ತಿದ್ದೇನೆ, ಸೀದಾ ಹೋಗುತ್ತೆ. ಜೀವ, ನೋಡು, ನಿಮ್ಮಪ್ಪ ಇರ್ಬೇಕು. ಎಲ್ಲ ಐಟಮ್ ಕರೆಕ್ಟ್ ಆಗಿ ತಂದಿದ್ದಾರೆ, ಚೆಕ್ ಮಾಡ್ಬಿಡ ಆಯ್ತಾ? ಓಕೆ. ಓ ಇಲ್ಲ ಬೇಡಪ್ಪ, ನಾನೇ ನೋಡ್ಬಿಡ್ತೀನಿ. ನೀವೇನಾ? ಬನ್ನಿ ಬನ್ನಿ ಬನ್ನಿ, ಕೊಡಿ ಕೊಡಿ. ತಗೋ, ನೀನ್ ಹೇಳಿದ್ದು ಹೇಳಿದಿರೋದು ಎಲ್ಲ ತಗೊಂಡ್ ಬಂದಿದ್ದೀನಿ. ಓಕೆ. ಅವ್ರಿಗೆ ತೆಗೆಯೋದು ಒಳ್ಳೊಳ್ಳೆ ಬಂಗಾಲಿ ಸ್ವೀಟ್ಸು, ಸ್ಯಾಂಡ್ವಿಚಸ್, ಈ ತರ ಸ್ಟೈಲಿಶ್ ಐಟಮ್ಗಳನ್ನ ಅವ್ರ ಮುಂದೆ ಇಟ್ರೆ ನಮ್ ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ ಗೊತ್ತಾ? ಅವ್ರು ಬರ್ತಾ ಇರೋದು ಸಂಬಂಧ ನೋಡಕ್ಕೆ, ಆರ್ಡರ್ ಮಾಡಿದ್ರಿಂದ ತಿನ್ನಕ್ಕಲ್ಲ. ನಿಮ್ಗೆ ಎಲ್ಲಿ ಗೊತ್ತಾಗತ್ತೆ? ಪೊಟ್ಯಾಟೊ ಚಿಪ್ಸ್ ರೀ, ನಾನು ಆರ್ಡರ್ ಮಾಡಿದ್ರೆ ಅವ್ರಿಗೆ, ನಿಮ್ಗಲ್ಲ ರೀ. ನನ್ನನ್ನ ಆಡ್ಕೊಳ್ಳೋದ್ ಬಿಟ್ಟು ಒಳಗಡೆ ಏನಿದೆ ನೋಡು. ನೋಡ್ ತೋರ್ಸೋ, ನೋಡು, ಎಲ್ಲ ಚೆಕ್ ಮಾಡು. ಮಾಮ್, ಫೋನ್. ಯಾರು? ಓ ಕಮಲಾ. ಕಮಲಾ, ನಾನೇ ಫೋನ್ ಮಾಡ್ಬೇಕು ಅಂತಿದ್ದೆ. ಹೌದೌದು, ಗೌತಮ್ ದಿವಾನ್ ಅಂದ್ರೆ ಏನೇ, ಇಂಡಿಯಾಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಬಿಸ್ನೆಸ್ ಮ್ಯಾನ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಇನ್ನ ಹೋಗ್ದಿಲ್ವಾ? ಮಾಮ್, ಅವ್ರು ಬಂದಾಯ್ತು. ಕಮಲಾ, ನಾನು ಆಮೇಲೆ ಫೋನ್ ಮಾಡ್ತೀನಿ ಆಯ್ತಾ? ಓಕೆ ಬಾಯ್.
ಎಲ್ಲ ಭೂಮಿ ಹಾಮ ಆರ್ತಿ ತಟ್ಟೆ ಎಲ್ಲ ರೆಡಿ ಮಾಡು, ಅವ್ರು ಬಂದ್ಬಿಟ್ರಂತೆ. ಹಾ ಹಾ ಭೂಮಿ ನೀನ್ ಇನ್ನೂ ರೆಡಿ ಆಗಿಲ್ವೇನೆ? ನೀನ್ ಅವಳಿಗೆ ರೆಡಿ ಆಗಕ್ ಬಿಟ್ರೆ ತಾನೇ, ಬೆಳಗಿಂದ ಎಲ್ಲಾ ಕೆಲಸ ಅವಳೇ ಮಾಡ್ತಾ ಇದ್ದಾಳೆ. ಬಂದ್ಬಿಟ್ರು ವಹಿಸ್ಕೊಳ್ಳೋದಕ್ಕೆ. ಲೇ ಭೂಮಿ ನೀನ್ ಹಿಂಗೆ ಚೆನ್ನಾಗಿ ಕಾಣ್ತಿದ್ಯಾ ಕಣೆ, ತಗೊಂಡ್ಬಂದ್ಬಿಡು ಆರ್ತಿ ತಟ್ಟೆ. ಓಕೆನಾ? ಓಕೆ, ನಡೀರೋ ಹೋಗೋಣ. ಆರ್ತಿ ತಟ್ಟೆಲ್ಲ ಯಾಕೆ? ಅಯ್ಯೋ ದಡ್ಡ, ಅವ್ರ ವೆಲ್ಕಮ್ ನ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಆಗ್ಲೇ ನಮ್ ಸ್ಟ್ಯಾಂಡರ್ಡ್ ಏನು ಅಂತ ಅವ್ರಿಗೆ ಗೊತ್ತಾಗೋದು. ನಾನು ಮಿಸ್ ಮೈಸೂರ್ ಅಯ್ಯೋ ಸಾಕು ನೀನ್ ಫ್ಲಾಶ್ ಬ್ಯಾಕ್. ಬನ್ನಿ. ಮಹಿಮಾ ನಮ್ಮನೆ ಸೊಸೆಯಾಗಿ ಬರ್ತಾ ಇರೋದು ನಮ್ಗಂತೂ ತುಂಬಾ ಸಂತೋಷ. ನಿಮ್ ಮಗಳ ತರಾನೇ ನಮ್ಮನೇಲೂ ಫ್ಯಾಷನ್ ಫೀಲ್ಡ್ ಅಲ್ಲಿ ಇರೋರು ತುಂಬಾ ಇದೀವಿ. ಇವಳು ನನ್ ಮಗಳ ಅಪೇಕ್ಷಾ, ಎರಡನೇ ಅವಳು. ಈ ಸಲ 2023 ಮಿಸ್ ಬ್ಯಾಂಗ್ಳೂರ್ ಫೈನಲ್ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾಳೆ. ನಾನು 1988 ಮಿಸ್ ಮೈಸೂರ್ ಆಗಿದ್ದೆ. ನೀವೇನು ತಗೊಳ್ಳೇ ಇಲ್ಲ ಪ್ಲೀಸ್. ಇದೆಲ್ಲ ಮನೇಲೆ ಮಾಡಿದ್ದ? ಹೌದೌದು, ಅಂದ್ರೆ ಕೆಲವೊಂದು. ತಿನ್ನಿ ತಿನ್ನಿ. ನಾವ್ ಯಾವ್ದು ಸಾಧಾರಣವಾದ ಎಣ್ಣೆಲಿ ಮಾಡೋದೇ ಇಲ್ಲ, ಎಲ್ಲವನ್ನು ಆಲಿವ್ ಆಯಿಲ್ ಅಲ್ಲೇ ಮಾಡ್ತೀವಿ. ವಿ ಆರ್ ವೆರಿ ಹೆಲ್ತ್ ಕಾನ್ಶಿಯಸ್. ಯು ಸಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರೂ ಪರವಾಗಿಲ್ಲ. ಚೆನ್ನಾಗಿದೆ. ಯಾವ ಬೇಕರಿ ಇದು? ಅಯ್ಯೋ, ಇದು ಬೇಕರಿದಲ್ಲ, ಮನೇಲೆ ಮಾಡಿದ್ದು. ನನ್ ದೊಡ್ಡ ಮಗಳು ಮಾಡಿದ್ದು. ಮಾಹಿ ನನಗೆ ಹೇಳಿದ್ಲು ಜೀವನ್ಗೆ ಒಬ್ಳು ಅಕ್ಕ ಇದ್ದಾಳೆ ಅಂತ. ಎಲ್ಲಿ ಕಾಣಿಸ್ತಾ ಇಲ್ಲ? ಭೂಮಿ, ಇವಳು ನನ್ನ ದೊಡ್ಡ ಮಗಳು ಭೂಮಿಕಾ. ತುಂಬಾ ಬುದ್ಧಿವಂತಳು. ಲಿಟ್ರೇಚರ್ ಅಲ್ಲಿ AA ಮಾಡಿದಾಳೆ, ಗೋಲ್ಡ್ ಮೆಡಲಿಸ್ಟ್. ನನ್ನ 3 ಜನ ಮಕ್ಕಳಲ್ಲಿ ಇವಳೇ ಜಾಸ್ತಿ ಓದಿರೋದು, ಹೆಚ್ಚಿಗೆ ತಿಳ್ಕೊಂಡಿರೋದು ಇವಳೇ. ಮನೆಗ್ ಬಂದ ಅದೃಷ್ಟ ದೇವತೆನ ಯಾರೇ ಆಚೆ ಕಳಿಸಿ? ನೀನೆ. ಈಗೇನೋ ನಿಂದೇನು ತಪ್ಪ ಇಲ್ಲ ಅನ್ನೋ ತರ ಇಲ್ಲಿ ಬಂದು ದೊಡ್ಡದಾಗಿ ಲೆಕ್ಚರ್ ಕೊಡ್ತಾ ಇದ್ಯಾ? ಅವನೇನೋ ದೊಡ್ಡ ತಪ್ಪು ಮಾಡಿದಾನೆ ಅನ್ನೋ ತರ. ತಪ್ಪೆಲ್ಲ ನಿಂದೆ. ಎಷ್ಟು ಸಂಬಂಧ ಬಂದ್ರು ಏನಾದ್ರೂ ಒಂದ್ ತಪ್ಪನ್ನ ಕೆತ್ತಿ ಕೆತ್ತಿ ಹುಡುಕ್ಯ. ನಿನ್ನಿಂದ ಮನೇಲಿ ನೆಮ್ಮದಿನೇ ಇಲ್ವಲ್ಲ. ನೀನು ಮದುವೆ ಆಗದೆ ಇರೋದಕ್ಕೆ ನಾವೆಲ್ಲರೂ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ. ಏನಾಯ್ತು? ಏನ್ ಪ್ರಾಬ್ಲಮ್ ರೇ? ಇವಳು ಮದ್ವೆನ ಇವಳೆ ಸೀರಿಯಸ್ ಆಗಿ ತಗೊಳ್ತಾ ಇರೋದಲ್ವೇನ್ರಿ ನಮ್ ಪ್ರಾಬ್ಲಮ್. ಯಾವ ಹುಡುಗನ್ ತೋರ್ಸಿದ್ರು ಅವನ್ ಸರಿಗಿಲ್ಲ, ಇವನ್ ಸರಿಗಿಲ್ಲ, ಇವನ್ ಡಿವೋರ್ಸಿ, ಇವನಿಗ್ ಮಗು ಇದೆ, ಏನಾದ್ರೂ ಒಂದ್ ಖ್ಯಾತೆ ತೆಗಿತಾಳೆ. ಪ್ರಾಬ್ಲಮ್ ಹುಡುಗರಲ್ಲ, ಇವಳಿಗ ಅಹಂಕಾರ. ಮನ್ಸಲ್ಲಿರೋರೆಲ್ಲರೂ ದೊಡ್ಡರು, ಇವಳೊಬ್ಳೆ ಬುದ್ಧಿವಂತೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ಮಾಮ್, ಅಕ್ಕಂಗೆ ಇಷ್ಟ ಇಲ್ಲ ಅಂತ ತಾನೇ ಬೇಡ ಅಂತ ಹೇಳ್ತಾ ಇರೋದು. ಅದವಳ ಚಾಯ್ಸು. ಈ ಮನೇಲಿ ನೀನೊಬ್ಳು ಬಾಕಿ ಇದ್ದೆ ಇವಳನ್ನ ಸಪೋರ್ಟ್ ಮಾಡೋದಿಕ್ಕೆ.
ಮದ್ವೆ ಆಗ್ಬೇಕು ಅಂದ್ರೆ ದೇವಲೋಕದಿಂದ ಆ ಗಂಧರ್ವನೇ ಇಳಿದು ಬರ್ಬೇಕು. ಏನೋ ಇವಳೊಂದ್ ಮದ್ವೆ ಆದ್ರೆ ನನ್ನ ಮಕ್ಳೆಲ್ಲ ಸೆಟ್ಲ್ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಇವಳು ಮದ್ವೆ ಆಗಲ್ಲ, ನನ್ನ ಮಕ್ಳು ಯಾರು ಸೆಟ್ಲ್ ಆಗಲ್ಲ. ಇವಳಿಗೆ ಜನ್ಮದಲ್ಲಿ ಮದ್ವೆ ಆಗಲ್ಲ. ಬಂದಾಕಿರಿ. ಏನಾಗಿದೆ ನಿನ್ಗೆ? ಯಾಕೆ ಹಿಂಗ್ ಬಾಯಿಗೆ ಬಂದಾಗ ಒದರ್ತಿದ್ಯಾ? ಅಕ್ಕ ಅಮ್ಮ, ಇದು ನಾನೇ ಸ್ವತಃ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ಇದಕ್ಕೂ ಅಕ್ಕಂಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಮಾತಿಗೂ ಅಕ್ಕನ ಹಿಡ್ದು ಅವಳಿಗೆ ನೋವು ಕೊಡ್ಬೇಡಿ. ಇಷ್ಟು ನೋವು ಕೊಟ್ಟಿದ್ ಸಾಕು, ಪ್ಲೀಸ್. ಪುಟ, ನೀನ್ ಲಂಡನ್ಗಲ್ಲ, ಪ್ರಪಂಚದಲ್ಲಿ ಯಾವುದೇ ಜಾಗಕ್ಕೆ ಹೋಗು ನನ್ನ ಅಭ್ಯಂತರ ಇಲ್ಲ. ಆದ್ರೆ ಯಾಕೆ ಹೋಗ್ತಾ ಇದೆಯಾ ಅಂತ ಒಂದು ರೀಸನ್ ಹೇಳು ಸಾಕು. ಓಕೆ, ನಾವ್ ಜೀವನ್ ಮನೆಗೆ ಹೋಗಿದ್ದೆ ಯಾಕೆ? ಮದುವೆ ಮಾತುಕತೆಗೆ. ಫಿಕ್ಸ್ ಆಯ್ತಲ್ವಾ? ನಾಳೆನೆ ಮದ್ವೆ ಅಲ್ವಾ? ಪುಟ, ಈಗ ನಿಮ್ಮಿಬ್ರು ಮದುವೆ ಆಗಲ್ಲ ಅಂತ ಯಾರಾದ್ರೂ ಹೇಳಿದ್ರಾ? ನೋಡು, ನಿನ್ನೆ ತನಕ ನೀನ್ ಹಠ ಮಾಡ್ತಾ ಇದ್ದೆ ಅನ್ನೋ ಕಾರಣಕ್ಕೆ ನಿನ್ನ ಮತ್ತೆ ಜೀವನ್ ಮದುವೆಗೆ ನಾನು ಒಪ್ಪಿದ್ದೆ. ಆದ್ರೆ ಈಗ ನಿನ್ನ ಅವನು ಮದುವೆ ಆಗಬೇಕು ಅಂತ ನೀನ್ ಆಸೆ ಪಡ್ತಾ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ನಾನು ಆಸೆ ಪಡ್ತಾ ಇದ್ದೀನಿ. ಬಿಕಾಸ್ ಜೀವನ್ ಬಹಳ ಒಳ್ಳೆ ಹುಡುಗ, ಜೆಮ್ ಆಫ್ ಎ ಪರ್ಸನ್. ಪ್ರಾಯಶಃ ನಾನೇ ಹುಡುಕಿದ್ರು ಅಷ್ಟು ಒಳ್ಳೆ ಹುಡುಗನ ಹುಡುಕೋದು ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಪ್ಲೀಸ್ ಕಾಮ್ ಡೌನ್. ನೋಡು, ನಿನ್ನ ಜೀವನದ ಬೆಸ್ಟ್ ಡಿಸಿಷನ್ ಇದು. ನಿಮ್ಮ ಅಣ್ಣ ಈ ಮದುವೆನ ಖಂಡಿತ ನಡೆಸ್ಕೊಡ್ತಾನೆ. ಇಟ್ಸ್ ಎ ಪ್ರಾಮಿಸ್. ನಂಗೆ ಸ್ವಲ್ಪ ಟೈಮ್ ಕೊಡ್ಬಿಟ್ಟ. ಈ ಲಂಡನ್ ಹೋಗೋ ಐಡಿಯಾನ ಡ್ರಾಪ್ ಮಾಡು. ಈ ಅಣ್ಣನ ಮೇಲೆ ನಿಂಗೆ ನಂಬಿಕೆ ಅಲ್ವಾ? ಪ್ಲೀಸ್. ಅಣ್ಣ, ನಾನು ನನ್ಗಿಂತ ಜಾಸ್ತಿ ನಿನ್ನ ನಂಬ್ತೀನಿ. ನಿಮ್ಮಣ್ಣ ಖಂಡಿತ ನಿಮ್ಮ ಮಾತು ಉಳಿಸ್ಕೊತಾರೆ. ಆದಷ್ಟು ಬೇಗ ಜೀವನ್ ಅವ್ರ ಅಕ್ಕನಿಗೆ ನಾನೇ ಒಬ್ಬ ಒಳ್ಳೆ ಹುಡುಗನ ಹುಡುಕ್ತೀನಿ, ಅವ್ರ ಮದುವೆ ಮಾಡಿಸ್ತೀನಿ. ಮರುಕ್ಷಣನೇ ನಿನ್ನ ಜೀವನ್ ಮದುವೆ. ಹ್ಯಾಪಿ? ಥ್ಯಾಂಕ್ ಯು ಅಣ್ಣ. ಅಯ್ಯಯ್ಯಯ್ಯೋ, ವೃಶ್ಚಿಕ ರಾಶಿ ನೆಗದು ಬಿದ್ದು ನೆಲ್ಲಿಕಾಯಿ ಆಯ್ತು. ಅಧಿಕಾರ ಇದೆ, ನಾನೇ ದೊಡ್ಡವನು ಅಂತ ಜಾಸ್ತಿ ಎಗರಾಡಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರಾರಬ್ಧ ಮೇಲ್ಗಡೆ ಯಮ ಕುಣಿಕೆ ಹಿಡ್ಕೊಂಡು ಯಮಪಾಶ ಇಟ್ಕೊಂಡು ಮಾ, ಈಗ ವಯಸ್ಸು ಎಷ್ಟಾಗ್ಲಿ? 30. ಅಯ್ಯೋ ಬೇಡ ಕಣೆ, 28 ಸಾಕು. 28? ಅಷ್ಟೇ 28 ಹಾಕು. ಮಾ, 28 ಅಂತ ಹಾಕ್ತಾ ಇದ್ದೀನಿ. ಹಾಕು. ಯಾಕೆ ಇಷ್ಟು ಸುಳ್ಳು ಹೇಳ್ತಿದ್ದೀರಾ ಅಂತ? ಅಪ್ಪಿ, ನನ್ ವಯಸ್ಸು ಎಷ್ಟು ಅಂತ ನಿನಗೆ ಗೊತ್ತಿಲ್ವಾ? ನಾನ್ ಹೇಳ್ದಷ್ಟು ಹಾಕೆ. ಬೇಡ ಅಪ್ಪಿ. ಈಗ ನಾನು ಎಷ್ಟೇಜ್ ಅಂತ ಹಾಕ್ಲಿ? 35. ಅಲ್ವೇ, ನಿನ್ನ ವಯಸ್ಸು ಕಮ್ಮಿ ಹಾಕಿದ ತಕ್ಷಣ ಏನ್ ಪ್ರಳಯ ಆಗೋಗಲ್ಲ. ನಿನ್ ಮದ್ವೆ ಆಗೋನು ನಿನ್ ಬರ್ತ್ ಸರ್ಟಿಫಿಕೇಟ್ ಏನ್ ಕೇಳಲ್ಲ ಬಿಡು. ಅಯ್ಯೋ ಅಮ್ಮ, ಅದ್ ಹಾಗಲ್ಲ. ಹೇಗೆ? ಮೊದ್ಲು ಇದನ್ನ ಆಫ್ ಮಾಡು. ಯಾಕೆ ಹಾಗಂತ ಸುಳ್ಳು ಹೇಳ್ಕೊಂಡು ಅವ್ರ ಜೊತೆ ಜೀವನ ಶುರು ಮಾಡ್ಬೇಕಾ? ನನ್ ನಿಜವಾದ ವಯಸ್ಸು ಹಾಕು, ಇಲ್ಲ ಅಂದ್ರೆ ಬೇಡ. ಲೇ, ನೀನು ನಂತರ ದಿನಾ ಫೇಸ್ ಪ್ಯಾಕ್ ಹಾಕೊಂಡು ಸ್ವಲ್ಪನಾದ್ರೂ ಬ್ಯೂಟಿ ಕಾನ್ಶಿಯಸ್ನೆಸ್ ಅನ್ನೋದು ಇದ್ದಿದ್ರೆ ನೀನು 28 ವಯಸ್ಸು ತರಾನೇ ಕಾಣ್ತಾ ಇದ್ದೆ. ಎಲ್ಲಿ ಎಲ್ಲ ನಿಮ್ಮ ಅಪ್ಪನ ಬುದ್ಧಿ ತಾನೆ. ಏನೇ ನೋಡಿ ಯಾರು? ನಮಸ್ಕಾರ ಅಮ್ಮ. ನಿಮ್ ತಾಯಿಯವರು ನನ್ನ ಬರಕ್ ಹೇಳಿದ್ರು. ಅಮ್ಮ. ಬಂದೆ. ಯಾರು? ಓ,
ನಮಸ್ಕಾರ ತಾಯಿ. ನಮಸ್ತೆ ವಿಶ್ವನಾಥ್ ಅವರೇ, ಬನ್ನಿ ಬನ್ನಿ ಒಳಗೆ. ನಮಸ್ಕಾರಮ್ಮ, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಭೂಮಿ, ಕಾಫಿ ತಗೊಂಡು. ಇವಳೆ ಹುಡುಗಿ. ಫೋಟೋ ನೋಡಿದ್ರೆ ಹುಡುಗಿ ಚಿಕ್ಕ ವಯಸ್ಸು ನೋಡಿ ಕಣ್ಣಾಗ ಕಾಣ್ತಾಳೆ. ಬಹುಶಃ ಹಳೆ ಫೋಟೋ ಇರ್ಬೋದು ಅಂತ ಕಾಣಿಸುತ್ತಲ್ವಾ? ಫೋಟೋಸ್ ಎಲ್ಲ ಕಳಿಸಿದ್ನಲ್ಲ, ಒಳ್ಳೆ ವರ ಯಾರಾದ್ರೂ ಇದಾರ? ನೋಡಿ ಅಮ್ಮ, ಮದುವೆಗೆ ವಯಸ್ಸು ಬಹಳ ಇಂಪಾರ್ಟೆಂಟ್. ಅವಳ ಅದೃಷ್ಟ ಚೆನ್ನಾಗಿದ್ರೆ ವರ ಒಪ್ಕೊಂತಾನೆ. ಆ ವರ ಎಂಜಿನಿಯರೋ ಡಾಕ್ಟರ್ ಆಗಿರ್ಬೇಕು, ಇಲ್ಲ ಪ್ರೊಫೆಸರ್ ಆದ್ರೂ ಆಗಿರ್ಲೇಬೇಕು. ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ಒಂದ್ ಪಕ್ಷ IAS IPS ಆಗಿದ್ರೆ ಪರವಾಗಿಲ್ಲ, ಪರವಾಗಿಲ್ಲ, ಅದು ನಡೆಯುತ್ತೆ. ತಗೊಳ್ಳಿ, ಈ ಸೊಪ್ಪು ಹಾಕಿ. ಎಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಅಂತೀರಾ, 3 ಪಟ್ಟು ಬೆಲೆ ಜಾಸ್ತಿ ಇದೆ. ತುಂಬಾ ಕಷ್ಟ ಮೇಡಮ್ ಆರ್ಗ್ಯಾನಿಕ್ ಬೆಳೆಯೋದು. ರೈತರ ಕಷ್ಟ ನಿಮ್ಗೇನು ಗೊತ್ತಾಗಬೇಕು? ಮಳೆ ಆದ್ರೆ ಬೆಳೆ ಇಲ್ಲ, ಬೆಳೆ ಆದ್ರೆ ಮಳೆ ಇಲ್ಲ. ಸರಿ ಸರಿ, ಎಷ್ಟಾಯ್ತು? 110. ತಗೊಳ್ಳಿ. 110 ಮೇಡಮ್, ಇನ್ನು 10 ರೂಪಾಯಿ. ಇರ್ಲಿ ಇರ್ಲಿ, ಇಟ್ಕೊಳ್ಳಿ. ಒಳ್ಳೆ ಕತೆ ಆಯ್ತಲ್ಲ. ಸುಬಣ ಸುಬಣ ಸುಬಣ, ಒಂದ್ ನಿಮಿಷ ಬನ್ನಿ ಸುಬಣ. ನಮ್ ಭೂಮಿಕಿಂಗೆ ಒಳ್ಳೆ ಸಂಬಂಧ ನೋಡಿದೀನಿ, ಅವ್ರ ಹತ್ರ ಮಾತಾಡಿ ಮದ್ವೆನು ಫಿಕ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರಿ. ಏನಾಯ್ತು ಸುಬಣ? ನಾನ್ ಎಸ್ಸಲ್ಲಿ ಕಾಲ್ ಮಾಡ್ದೆ, ನೀವ್ ನನ್ ಕಾಲೇ ಪಿಕ್ ಮಾಡ್ಲಿಲ್ವಲ್ಲ? ಅದು ಸ್ವಲ್ಪ ಬಿಸಿ ಇದ್ದೆ ಮೇಡಮ್. ಓಹೋ, ಸರಿ ಸರಿ ಸರಿ. ಯಾವಾಗ ಬರ್ತಾರಂತವ್ರು? ಒಂದ್ ಕೆಲ್ಸ ಮಾಡಿ, ಈ ಭಾನುವಾರನೇ ಅವ್ರಿಗೆ ಮನೆಗ್ ಬರಕ್ ಹೇಳ್ಬಿಡಿ. ನಾವೆಲ್ಲರೂ ಮನೇಲಿ ಇರ್ತೀವಿ, ಚೆನ್ನಾಗಿರತ್ತೆ. ಮಾತಾಡಿ ಫಿಕ್ಸ್ ಮಾಡ್ಬೋಣ. ಅದು ಒಂದ್ ಪ್ರಾಬ್ಲಮ್ ಇದೆ. ಒಂದ್ ಕೆಲ್ಸ ಮಾಡೋಣ, ನಾನು ಅವ್ರಿಗೆ ಕಾಲ್ ಮಾಡ್ತೀನಿ, ನೀವ್ ಅವ್ರಿಗೆ ಅರ್ಥ ಮಾಡಿಸಿ. ಬೇಡ ಬೇಡ ಬೇಡ, ಕಾಲ್ ಮಾಡಬೇಡಿ. ಯಾಕೆ ಸುಬಣ? ಒಂದ್ಸಲಿ ಮಾತಾಡ್ಬಿಟ್ರೆ ಎಲ್ಲ ಕ್ಲಿಯರ್ ಆಗತ್ತಲ್ವಾ? ಅದು ಬೇರೆನೇ ಸಮಸ್ಯೆ ಇದೆ. ಏನ್ ಸಮಸ್ಯೆ ಸುಬಣ? ಭೂಮಿಕಾ ವಿಷಯ ಆ ಮನೆಯವರಿಗೆಲ್ಲ ಗೊತ್ತಾಗಿದೆ. ಯಾವ ವಿಷಯ? ಅದೇ ಆ ಕಿರಣ್ ಅಂತ ಹುಡುಗ ಇದಾರಲ್ಲ, ಆ ಕಿರಣ್ ಭೂಮಿಕಾ ಅವರಿಬ್ರು. ಅಣ್ಣ, ಏನೇನೋ ಮಾತಾಡ್ಬೇಡಿ. ನಾವೇ ಆ ಮದ್ವೆನ ಫಿಕ್ಸ್ ಮಾಡಿದ್ವಿ, ಸರಿ ಹೋಗ್ಲಿಲ್ಲ. ಈಗ ಅದ್ರಲ್ಲಿ ಪ್ರಾಬ್ಲಮ್ ಏನಿದೆ? ಅದ್ರಲ್ಲಿ ನಮ್ ಭೂಮಿ ತಪ್ಪೇನಿದೆ ಹೇಳಿ? ನೀವು ನನಗೆ ಹೇಳ್ದಂಗೆ ಇನ್ನೊಬ್ರಿಗೆ ಹೇಳಕ್ ಆಗಲ್ಲಮ್ಮ. ಒಬ್ರಿಂದ ಇನ್ನೊಬ್ರಿಗೆ ಬೇರೆ ತರನೇ ಹರಡುತ್ತೆ ಅದು. ನಮ್ಮ ಹುಡುಗಿ ಒಳ್ಳೆಯವಳು ಅಂತ ಲಗ್ನ ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಸಿ ಎಲ್ರಿಗೂ ಕೊಡಕ್ಕಾಗತ್ತಾ? ಈ ಸಂಬಂಧ ಸರಿ ಹೋಗಲ್ಲಮ್ಮ. ನಾನು ಬರ್ತೀನಿ. ಸುಬಣ ಸುಬಣ, ನನ್ನ ನಮ್ಮ ಈ ಪ್ರಾಡಕ್ಟ್ನ ಈ 6 months ಅಲ್ಲಿ ರಿಲೀಸ್ ಮಾಡಿದ್ರೆ ಸರ್ದಾರ್ ಮಾರ್ಕೆಟ್ನ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಬೋದು. ಆ್ಯಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಸರ್. ನಾನು ಪ್ರೊಸೀಡ್ ಮಾಡ್ಬೋದಾ ಸರ್? ವೆಲ್ ಡನ್ ಮಿಸ್ಟರ್ ಮಧು. ನಿಮ್ಮ ಪ್ರೆಸೆಂಟೇಷನ್ ಅಲ್ಲಿ ಕೆಲವು ಪಾಯಿಂಟ್ಸ್ ತುಂಬಾ ಚೆನ್ನಾಗಿತ್ತು. ಲೆಟ್ ಬಾಸ್ ಡಿಸೈಡ್. ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಸರ್, ಈ ಹೊಸ ಪ್ರಾಡಕ್ಟ್ಗೆ ಯಾವ್ದಾದ್ರು ಕ್ಯಾಚ್ ನೇಮ್ ಕೊಡ್ಬೇಕು ಸರ್. ಬಟ್ ಹೆಸರಲ್ಲಿ ಏನಿದೆ ಅಂತ ಅಲ್ವಾ ಸರ್ ಶೇಕ್ಸ್ಪಿಯರ್ ಹೇಳಿರೋದು? ಓದೋ ಹವ್ಯಾಸ ಇದೆಯಾ ನಿಮಗೆ? ಒಂದ್ ಸ್ವಲ್ಪ ಇದೆ ಸರ್. ಸಾಕು ಸಾಕು ಸಾಕು. ಸಾರಿ, ನಿಮ್ಮ ಹೆಸರೇನು? ನವೀನ್ ಅಂತ ಸರ್. ಓಕೆ. ಆರ್ ಯು ಮ್ಯಾರಿಡ್? ನೋ ಸರ್. ಯು ಶುಡ್. ಅಂದ್ರೆ ನಿಮ್ಮ ಹಾಬೀಸ್ಗೆ, ಟೇಸ್ಟ್ಗೆ ಸೂಟ್ ಆಗೋ ಥರದ ಹುಡುಕಿ ಮದುವೆ ಆದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಲೈಫ್ ಲಾಂಗ್ ಕಷ್ಟ ಆಗ್ಬಿಡುತ್ತೆ. ಐ ಮೀನ್, ಲಿಟ್ರೇಚರ್ನಲ್ಲಿ ಇಂಟ್ರೆಸ್ಟ್ ಇರೋ ಹುಡುಗಿನ ಹುಡುಕಿದ್ರೆ ನಿಮಗೆ ಸೂಟ್ ಆಗ್ತಾಳೆ. ನೀವ್ ಹೇಳಿದ್ ಕರೆಕ್ಟ್ ಸರ್. ನಿಮ್ಗೆ BP ಇದೆಯಾ? ನೋ ಸರ್. ಹಾರ್ಟ್ ಟ್ರಬಲ್? ಅಯ್ಯೋ ಇಲ್ಲ ಸರ್. ಎಕ್ಸಲೆಂಟ್. ಹೆರಿಡಿಟರಿ ಡಿಸೀಸಸ್? ನೋ ಸರ್, ನಥಿಂಗ್.
ಓ ಸೂಪರ್. ಮನೇಲಿ ಯಾರ್ಯಾರಿದ್ದೀರಾ? ಸರ್ ನಮ್ಮ ಅಪ್ಪ ಅಮ್ಮನ್ಗೆ ನಾನೊಬ್ಬನೇ ಮಗ ಸರ್. ಎಕ್ಸಲೆಂಟ್. ಮಿಸ್ಟರ್ ನವೀನ್, ಯು ಆರ್ ದ ಪರ್ಫೆಕ್ಟ್ ಚಾಯ್ಸ್. ನಿಮ್ಮನ್ನ ಈ ಕಂಪ್ನಿಯ ಮಾರ್ಕೆಟಿಂಗ್ ಹೆಡ್ ಆಗಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಅಯ್ಯೋ, ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಡಿಸ್ಕಸ್ ಆಗ್ತಾ ಇದ್ದ ಜಾಗ ವಧುವರಾನ್ವೇಷಣಾ ಕೇಂದ್ರ ಆಗೋಯ್ತಲ್ಲಪ್ಪ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಕ್ಸ್ಕ್ಯೂಸ್ ಮೀ ಸರ್. ಯಾ, ನನಗೂ BP ಶುಗರ್ ಯಾವುದೂ ಇಲ್ಲ ಸರ್. ಹಾಗೆ ಮನೇಲಿ ಯಾರಿಗೂ ಹಾರ್ಟ್ ಪ್ರಾಬ್ಲಮೂ ಇಲ್ಲ ಸರ್. ನನಗೆ ಯಾವ ಕಾಯಿಲೆನೂ ಇಲ್ಲ ಸರ್. ಹೌದಾ? ಗಾಡ್ ಬ್ಲೆಸ್ ಯು. Let's come to the point now. Mr. Naveen, you are promoted with effect from today. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದನ್ನ ಕೇಳಿದ್ರೆ ನಮ್ಮ ಮನೆಯವರೆಲ್ಲ ಖುಷಿ ಪಡ್ತಾರೆ ಸರ್. Of course. ಅದರಲ್ಲೆಲ್ಲ ಜಾಸ್ತಿ ಖುಷಿ ಪಡೋದು ನನ್ನ ಮದ್ವೆ ಆಗೋ ಹುಡುಗಿ ಸರ್.